ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬರ್ರಿ ಇವತ್ತು ಮುಂಜಾನೆ ಬ್ಲಾಗ್ ಸ್ಟಾರ್ಟ್ ಮಾಡೀನಿ. ವಿಡಿಯೋ ನಮ್ಮ ಅಪ್ಪು ಮಾಡಾಕತ್ತಿದ್ದ, ಬ್ಯಾಡ ಅಂದ್ರೆ ಬಂದು ಕೇಸಿ ಅದು ನಿನ್ನೆ ತೊಗೊಂಡಿವಲ್ಲ ಸೆಲ್ಫಿ ಸ್ಟಿಕ್, ಅದನ್ನ ತೊಗೊಂಡಿಟ್ಟು ಮಮ್ಮಿ ವಿಡಿಯೋ ಮಾಡ್ತೀನಿ ಅಂತೇಳಿ ವಿಡಿಯೋ ಮಾಡಾಕತ್ತಿದ್ದ. ಇಲ್ಲಿ ನೋಡ್ರಿ ಮೆಂತ್ಯ ಪಲ್ಯ ತೊಗೊಂಬಂದೀವಿ ಇವತ್ತು. ಎಷ್ಟು ಫ್ರೆಶ್ ಐತೆ ನೋಡ್ರಿ. ನಾನು ಇಲ್ಲಿ ವಿಶಾಖಪಟ್ಟಣಕ್ಕೆ ಬಂದಮೇಲೆ 3 ವರ್ಷದಾಗಿದೆ ಫಸ್ಟ್ ಟೈಮ್ ನಾನು ಇಷ್ಟೊಂದು ಫ್ರೆಶ್ ಆಗಿರೋ ಮೆಂತ್ಯ ಪಲ್ಯ ಮತ್ತು ಇಷ್ಟು ದೊಡ್ಡದಾಗಿರೋ ಗಿಡನ ನೋಡಿದ್ದು ಇದೇ ಫಸ್ಟ್ ಟೈಮ್. ಇಲ್ಲಿ ನೋಡ್ರಿ ಎಷ್ಟು ಚಂದ ಐತಿ. ನಮ್ಮ ಕಡೆ ನಂಗೆ ಇಲ್ಲಿ ಕಾಯಿಪಲ್ಯನೇ ಸಿಗಂಗಿಲ್ಲ. ಕಾಯಿಪಲ್ಯ ನೋಡಿದ್ರೆ ತಿನ್ಬೇಕು ಅನ್ಸಂಗಿಲ್ಲ ಇಲ್ಲಿ, ಯಾಕಂದ್ರೆ ಎಲ್ಲ ಹೈಬ್ರಿಡ್, ಸರಿನೇ ಇರಂಗಿಲ್ಲ ಏನು. ನಮ್ಮ ಕಡೆ ಎಷ್ಟು ಚಂದ ಇರ್ತೈತಿ. ನಮ್ಮ ಬಿಜಾಪುರ ಸೈಡ್ ಕಾಯಿಪಲ್ಯ ನೋಡಿದ್ರೆ ಹಂಗೆ ತಿನ್ಬೇಕು ಅನ್ಸುತ್ತೆ, ಅಷ್ಟು ಚಂದ ಜವಾರಿ ಫ್ರೆಶ್ ಆಗಿ ಅಷ್ಟು ಚಂದ ಇರ್ತೈತೆ ಅಲ್ಲಿ, ಅಷ್ಟು ಫ್ರೆಶ್ ಆಗಿ. ಇಲ್ಲಿ ನೋಡಿದ್ರೆ ಒಟ್ಟು ಕಾಯಿಪಲ್ಯನೇ ಸರಿ ಸಿಗಂಗಿಲ್ಲ ಏನು. ಇವತ್ತಿದು ಸಿಕ್ಕೈತಂದ್ರೆ ಪುಣ್ಯ ಅನ್ಸುತ್ತೆ ನನಗೆ. ಮೆಂತ್ಯ ಪಲ್ಯ ಇಷ್ಟಿಷ್ಟೇ ಇರ್ತೈತಿ, ಒಂದು 5-6 ಇಂಚ್ ಇಷ್ಟು ಇರ್ತೈತೆ ನೋಡಿ ಗಿಡ, ಅಷ್ಟೇ ದೊಡ್ಡದೇ ಇರಂಗಿಲ್ಲ. ಇಷ್ಟೇ ಎಳೆಯೋದ್ರಕ್ಕೆಲ್ಲ ಕಿತ್ತು ಬಿಡ್ತಾರೆ. ಅದು ಯಾವಾಗೋ ವರ್ಷಕ್ಕೊಮ್ಮೆ ಸಿಗ್ತೈತಿ, ಡೈಲಿ ಅಂತ ಸಿಗಂಗಿಲ್ಲ. ಇವತ್ತು ಸಿಕ್ಕೈತೆ ನೋಡ್ರಿ. ಮೆಂತ್ಯ ಪರೋಟಾರ ಅಥವಾ ಪಲ್ಯಾರ ಏನಾರ ಮಾಡಿ ತಿನ್ನಕ್ಕೆ ಬರ್ತೈತಿ. ಸ್ವಲ್ಪ ಹಂಗೆ ರೊಟ್ಟಿ ಜೊತೆನೂ ತಿನ್ನಕ್ಕೆ ಬರ್ತದೆ, ಚಲೋ ಆಗುತ್ತೆ. ಹಸಿ ತರಕಾರಿ ತಿನ್ಬೇಕಂತ ಅನಿಸ್ತೈತಿ, ಭಾಳ ಇಷ್ಟ, ಅದರಲ್ಲಿ ಸಿಗೋದಿಲ್ಲ, ಅದೇ ಪ್ರಾಬ್ಲಮ್ಮು. ಬಜಾರ್ಗೆ ಹೋದ್ರೆ ಬರೀ ಅದು ದಪ್ಪನ ಬದ್ನೆಕಾಯಿ, ಗಜ್ಜರಿ, ಸೌತೆಕಾಯಿ, ಯಾವುದು ಜವಾರಿ ಸಿಗಲ್ಲ ನಮ್ಮ ಸೈಡ್ ಗತೆನ, ಎಲ್ಲ ಹೈಬ್ರಿಡ್. ಅದಕ್ಕೆ ಇದು ಸಿಕ್ಕಿದ್ದು ಖುಷಿಯಾಗಿ ಇವತ್ತು ನೋಡ್ರಿ ಮೆಂತ್ಯ ಪಲ್ಯ ಸೋಸಿಟ್ಟೆ. ಇಷ್ಟ ಆಯ್ತು ನೋಡ್ರಿ. ಎಳೀದೈತಿ ಆದ್ರೇನು ತಪ್ಪಲು ದೊಡ್ಡ ಕಾಣಿಸ್ತೈತಿ, ಹೈಬ್ರಿಡ್ ಗತಿನ ಕಾಣಿಸ್ತೈತಿ. ಕಸನೇ ಭಾಳ ಐತಿ ಅದ್ರಾಗ. ಎಷ್ಟೆಷ್ಟೊಂದು ಗಿಡ. ನಿನ್ನಿದು ಏನೋ ಸೆಲ್ಫಿ ಸ್ಟಿಕ್ ತೊಗೊಂಡಿದ್ದು ಹೇಳಿದ್ನೆಲ್ಲ, ಅದು ಹೆಂಗೆ ಯೂಸ್ ಮಾಡೋದಂತ ತೋರ್ಸಕ್ಕೆ ಇವ್ರು ಬಿಡಲೇ ಇಲ್ಲ, ಕಸ್ಕೊಂಡ್ಬಿಟ್ರಿ ಇಬ್ರು ಕೂಡಿ. ಹೇಳೋಕ್ಕಾಗಲಿಲ್ಲ, ಅದನ್ನು ಓಪನ್ ಮಾಡೋಕ್ಕಾಗಲಿಲ್ಲ. ಅದಕ್ಕೆ ಇವತ್ತು ನೋಡ್ರಿ ಅದನ್ನು ತೋರ್ಸಾಕತ್ತೀನಿ, ಯಾವ ರೀತಿ ಐತಿ, ಹೆಂಗೆ ಯೂಸ್ ಮಾಡೋದು, ಎಷ್ಟು ಲಾಂಗ್ ಐತದು, ಸ್ಟ್ಯಾಂಡ್ ಹೆಂಗೆ ಅದಾವು, ಆಮೇಲೆ ಬ್ಲೂಟೂತ್ ಕನೆಕ್ಷನ್ ಮಾಡ್ಬೋದು ಇದಕ್ಕೆ ಫೋನಿಂದ. ನೋಡ್ರಿ ಈ ಥರ 3 ಸ್ಟ್ಯಾಂಡ್ ಅದಾವು. ಈ ರೀತಿ ಅದನ್ನು ಲಾಕ್ ಮಾಡಿ ಕ್ಲೋಸ್ ಮಾಡ್ಬೋದು. ನಾನು ಒಂದೇ ಕೈಯಿಂದ ವಿಡಿಯೋ ಮಾಡಾಕತ್ತೀನಲ್ಲ, ಸರಿಯಾಗಿ ತೋರ್ಸೋಕ್ಕಾಗವಲ್ದು. ನೋಡ್ರಿ ಈ ರೀತಿ ಇಷ್ಟು ಲಾಂಗ್ ಆಗುತ್ತೆ ನೋಡ್ರಿ. ಎಷ್ಟು ಬೇಕಷ್ಟು ಲಾಂಗ್ ಶಾರ್ಟ್ ಮಾಡ್ಕೋಬೋದು. ಇಲ್ಲಿ ನೋಡ್ರಿ ಬ್ಲೂಟೂತ್ ಇಲ್ಲ ಐತೆ ನೋಡ್ರಿ ಬಟನ್, ಅದರಿಂದ ನಾವು ಫೋಟೋ ಕ್ಲಿಕ್ ಮಾಡೋಕ್ಕೆ ಬರ್ತೈತಿ. ಚಲೋ ಐತಿ ರೀ, ಕ್ವಾಲಿಟಿ ಮಾತ್ರ ಮಸ್ತ್ ಐತಿ. ಇಲ್ಲಿ ಫಿಟ್ಟಿಂಗ್ ಮಾಡ್ಕೋಬೋದು ನೋಡ್ರಿ. ಇದು ಸಣ್ಣದು ಮಾಡ್ಕೋಬೋದು, ಹಿಂಗೆ 3 ಸ್ಟೆಪ್ ಅದಾವದು, ಸಣ್ಣ ಮಾಡೋದು, ದೊಡ್ಡದು ಮಾಡೋದು. ಈ ರೀತಿ ಅದನ್ನು ಮಾಡಿ ಆರಾಮಾಗಿ ಎಲ್ಲಿ ಬೇಕು ಅಲ್ಲಿಟ್ಟು ವಿಡಿಯೋ ಮಾಡೋಕ್ಕೂ ಬರ್ತೈತಿ. ಆ್ಯಕ್ಚುಲಿ ಇದು ಫೋಟೋ ತಗೊಳ್ಳೋದು ವಿಡಿಯೋ ಮಾಡೋಕ್ಕೂ ಯೂಸ್ ಆಗುತ್ತೆ ಅಂಥೇಳಿ ತರಿಸಿದೆ ನಾನು. ನೋಡಿರಿ ಈ ರೀತಿ ಕ್ಲೋಸ್ ಮಾಡ್ಬೋದು ಇದನ್ನು. ಅದೇ ರೀತಿ ಕ್ವಾಲಿಟಿನೂ ಚಲೋ ಐತಿ. ಹಿಂಗೈತೆ ನೋಡ್ರಿ. ಈ ರೀತಿ ಸೆಲ್ಫಿ ತಗೊಳ್ಳೋದು. ಇದನ್ನು ಬೆಂಡ್ ಮಾಡೋಕ್ಕೂ ಬರ್ತೈತಿ ಈ ರೀತಿ, ಎಷ್ಟು ಬೇಕಷ್ಟು. ಮುಂದಿನ ಸೈಡ್ ಅಷ್ಟೇ ಬೆಂಡ್ ಆಗುತ್ತೆ, ಹಿಂದಿನ ಸೈಡ್ ಆಗಂಗಿಲ್ಲ. ಆದರೂ ಪರವಾಗಿಲ್ಲ, ಯೂಸ್ ಮಾಡ್ಬೋದು ಹೆಂಗೆ ಬೇಕಂಗೆ. ಇಷ್ಟೈತೆ ನೋಡ್ರಿ, ಒಂದು ಮೊಳದಷ್ಟು ಐತೆ ಅಷ್ಟೇ ನೋಡ್ರಿ. ಮತ್ತು ಸಂಜೆ ಕಡೆ ಜೋಳ ಹಸಿ ಮಾಡಾಕತ್ತೀವಿ. ಜೋಳದ ಹಿಟ್ಟು ಖಾಲಿಯಾಗಿತ್ತು, ಬಿಸಿಲಾಗ ಒಣಾಕಿದ್ದೆ. ಮುಂಜಾನೆ 11 ಗಂಟೆಯಿಂದನೇ ಒಣಾಕಿ ಬಿಟ್ಟಿದ್ದೆ ಹಿಟ್ಟು ಹಾಕ್ಸ್ಬೇಕಂತೇಳಿ. ಸಂಜೆ ಕಡೆ ಎಲ್ಲೇ ಕೆಳಗೆ ಹಾಕಿದ್ವಿ, ಮ್ಯಾಲೆ ಇತ್ತು ನೋಡ್ರಿ, ನಮ್ಮ ಫಸ್ಟ್ ಫ್ಲೋರ್ನಾಗ ಇರ್ತೀವಿ ನಾವು. ಜೋಳ ಒಣಗಿದ್ದು ಹಸಿ ಮಾಡ್ಬೇಕಂತೇಳಿ ಅಲ್ಲಿ ವಾತಾವರಣ ಚಂದಿತ್ತು, ಅಲ್ಲೇ ಕುಂತು ಹಸಿ ಮಾಡಾಕತ್ತಿದ್ನಿ. ಹೊಲಸು ಏನೂ ಇರಲಿಲ್ಲ, ಸ್ವಲ್ಪ ಧೂಳ ಡಸ್ಟ್ ಅದಿತ್ತಲ್ಲ, ಅದಕ್ಕೆ. ಬಾಲ್ಯಕ್ಕೆ ಜಾ ಆಟ ಆಡಮ್ರಿ, ಇಲ್ಲೇ ಕುಂತು ಚಂದ ಐತಿ ವಾತಾವರಣ, ಚಂದ ಐತಿ ನೋಡಿ. ಸ್ವಚ್ಛ ಮಾಡೋದಾಯ್ತು, ಜೋಳ ಗಿರಣಿ ಹಾಕ್ಸ್ಕೊಂಬರ್ಬೇಕು ಹೋಗಿ.
अच्छा खरेले आ गुंडू ಏಯ್ ಕಾಯ್ ತುಮೆ ದಿಂದಿರುತ್ತೆ ಅವ್ರ ಅಣ್ಣ ತಂದು ಇಳಿಸಿದ ಹೇಳಕತ್ತಾನ ತಾನೇ ಬರ್ತಿದ್ದಂತ ದುಂಡು ನಡ್ಕೋ ಅಂತ ए गुंडा ऊपर क्या है बा क्या है ऊपर पतंग हाँ नहीं आयतो ऊपर ಗಾಳಿಪಟ ಏನಬೇಕಿನಿ ಗಾಳಿಪಟ ತೋರ್ಸಾಕತ್ತಾನ ಮ್ಯಾಲ ಸಿಕ್ಕೊಂಡಿದ್ದು ಗಾಡಿ खेल जाए गुंडू ಗಾಡಿ ಕುಟ್ಟು ಮಕ್ಕುಟ್ಟು ಕುಟ್ಟು ಮಕ್ಕುಟ್ಟು ಕುಟ್ಟು ಮಕ್ಕುಟ್ಟು ಕುಟ್ಟು ಮಕ್ಕುಟ್ಟು ಕುಟ್ಟು ಮಕ್ಕುಟ್ಟು ಕಾಟೆ ಚುಪ್ತೇವಾ ಮುಳ್ಳ ಹೊಂಟ ನೋಡು ಉಗುರ್ಸ್ಯಾ ಚಪ್ಪಲ್ ತಗೊಳಕ್ ಆ ಕಡೆಯಿಂದ ಬಾ ಅಂದ್ರ ಮಳ್ಳದಾವಲ್ಲಿ ಚುಸ್ತವ छोड़ अपू नीचे रखो इनोस गाड़ी में लेके जा बाहर बाहर है उधर मार्केट में दूर होते ನೋಡ್ರಿ ಜೋಳ ಎಲ್ಲ ಹಸನ್ ಮಾಡೋದಾಯ್ತು ಹುಡುಗರೆಲ್ಲ ಇಲ್ಲೇ ಕೆಳಗೆ ಬಂದು ಆಟ ಆಡಕತ್ರು ನಾವು ಇಲ್ಲೇ ಆಟ ಆಡಕತ್ತೀವಿ ಹಾಗೆ ವಾತಾವರಣ ಚೆಂದ ಐತೆ ಅಂತೇಳಿ ಸುಮ್ಮನೆ ನೋಡ್ಕೋತ ಕುಂತಿದ್ವಿ ಇವ್ರು ಆಟ ಆಡೋದು ನಮ್ಮ ಅಪ್ಪು ಕಿಡಿಕಿಡಿ ಮಾಡ್ತಾನೆ ಅಂತೇಳಿ ಇವ್ರನ್ನ ನೋಡ್ಕೋತ ಕುಂತಿದ್ವಿ ಇಲ್ಲೇ ಕೆಳಗೆ ಆಟ ಆಡ್ತಾರೆ ಮ್ಯಾಲೆ ಹೋದ್ರೆ ಬರೀ ಟಿ ವಿ ಫೋನ್ ಅಂಥೇಳಿ ದಾಂಧಲಿ ಮಾಡ್ಕೋತ ಕುಂತ್ಬಿಡ್ತಾರೆ ಅದಕ್ಕೆ ನಾವು ಇಲ್ಲೇ ಟೈಮ್ ಪಾಸ್ ಆಗುತ್ತೆ ಅಂತ ಕುಂತ್ಬಿಟ್ವಿ ಆಮೇಲೆ ಹೋಗಿ ಕಸ ಬಂಡೆ ಚಹಾ ಅದು ಎಲ್ಲ ಮಾಡ್ತೀನಿ ಹೋಗಿ ಆಮೇಲೆ ರಾತ್ರಿ ಊಟಕ್ಕೂ ಮಾಡಬೇಕು ಇವತ್ತು ವಿಡಿಯೋನ ಅಡುಗೆ ಉಳ್ದು ಏನೂ ಮಾಡೋಕ್ಕಾಗಲಿಲ್ಲ ಅದಕ್ಕೆ ಇದು ಕೆಲಸ ಇತ್ತಲ್ಲ ಇದನ್ನೇ ಮಾಡಿದೆ ವಿಡಿಯೋ ಇಷ್ಟ ಆಗಿದ್ದರೆ ನಿಮಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿರಿ ಡೈಲಿ ವಿಡಿಯೋ ನೋಡಿರಿ ಸಪೋರ್ಟ್ ಮಾಡಿರಿ ಪೂರ್ತಿ ವಿಡಿಯೋ ನೋಡ್ರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ हाँ ABCD बोलो ABCD बोलो ABCD 1 2 3 ABCD बोलो अपू ए अपू ABCD बोलो ಇಷ್ಟ ಆಗಿತ್ತು ಇವತ್ತಿನ ವಿಡಿಯೋ ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್